ನಮಸ್ಕಾರ. GSPN ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು: ಶ್ರೀ ಪೆದ್ದಮ್ಮ ದೇವಿ ದೇವಸ್ಥಾನದಲ್ಲಿ ಚಂಡಿ ಹೋಮ ಕಾರ್ಯಕ್ರಮ. ತಾಲೂಕು ಪಂಚಾಯಿತಿ ಸಾಮಾನ್ಯ ಸಭೆ, ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ. ಮತ್ತು ಹಕ್ಕುಗಳಿಗಾಗಿ ಆಗ್ರಹಿಸಿ ಕಾರ್ಮಿಕರಿಂದ ಜಾಗೃತಿ ಜಾಥಾ. ವಾರ್ತೆಗಳ ವಿವರ. ಗಂಗಾವತಿ ನಗರದ 30ನೇ ವಾರ್ಡ್ ಒಡ್ಡರವಣಿಯಲ್ಲಿ ಶ್ರೀ ಪೆದ್ದಮ್ಮ ದೇವಿ ದೇವಸ್ಥಾನದಲ್ಲಿ ಚಂಡಿ ಹೋಮ ಕಾರ್ಯಕ್ರಮ ಶ್ರದ್ಧೆ ಭಕ್ತಿಯಿಂದ ಜರುಗಿತು. ಭಗವತಿ ಹೇ ಕಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ಸುರವರವರ್ಷಿಣಿ ದುರ್ಧರಧರ್ಷಿಣಿ ದುರ್ಮುಖಮರ್ಷಿಣಿ ಹರ್ಷರತೆ ತ್ರಿಭುವನ ಪೋಷಿಣಿ ಶಂಕರ ತೋಷಿಣಿ ಕಲ್ಮಷ ಮೋಚನಿ ಘೋರರತೆ ತನುಜನಿ ರೋಷಿಣಿ ದುರ್ಮದ ಶೋಷಿಣಿ ದುಃಖ ನಿವಾರಿಣಿ ಸಿಂಧು ಸುತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. ಕದಂಬವನ ಪ್ರಿಯ ವಾಸ ವಿಲಾಸಿನಿ ವಾಸರತೆ ಶಿಖರಿ ಶಿರೋಮಣಿ ತುಂಗ ಹಿಮಾಲಯ ಶೃಂಗ ನಿಜಾಲಯ ಮಧ್ಯಗತೆ ಮಧು ಮಧುರೆ ಮಧು ಕೈಟಭ ಗಂಜನಿ ಕೈಟಭ ಭಂಜನಿ ರಾಸರತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ. निराकृति धूम्र विलोचनि धूम्र शिखे समर विशोणित बीज समुद्भव बीजलताधिक बीजलते शिव शिव शुंभ निशुंभ महाभव दर्पित भूत पिशाचपते जय जय हे महिषासुरमर्दिनि रम्यकपर्दिनि शैलसुते. खंडित कुंडली तुंडित मुंड गजाधिपते रिपु गज गंड विधारण कंड पराक्रम चौंड मृगाधिपते निज भुज दंड निपातित चंड निपातित मुंड पटाधिपते जय जय हे महिषासुरमर्दिनि रम्यकपर्दिनि शैलसुते. शास्त्रवदोद्धुर दुर्जय निर्जय शक्तिभृते चतुर विचार धुरी
ಶೈಲಸುತೆ ಸುರಲಲನಾ ತತಧೇಯಿತ ಧೇಯಿತ ತಾಳ ನಿಮಿತ್ತ ಜಲಾಕ್ಯರತೆ ಕಕುಬಾಂ ಪತಿವರ ಧೋಂಗತ ತಾಲಕ ತಾಲ ಕುತೂಹಲನಾದರತೆ ಧಿಂ ಧಿಂ ಧಿಮಿಕಿಟ ಧಿಂ ಧಿಮಿ ತತ್ವನಿ ಧೀರ ಮೃದಂಗ ನಿನಾದರತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ ಝಣ ಹಿಂಕೃತ ಸುರನೂಪುರ ರಂಜಿತ ಮೋಹಿತ ಭೂತಪತೆ ನಟಿತ ನಟಾರ್ಥ ನಟಿ ನಟ ಭಾಗದ 30ನೇ ವಾರ್ಡಿನ ಪುರಾತನ ದೇವಾಲಯದಂಥ ಪೆದ್ದಮ್ಮ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಂಥ ಭೋವಿ ಸಮಾಜದ ಎಲ್ಲ ಕುಟುಂಬದ ವರ್ಗದವರು ಮತ್ತು ಎಲ್ಲ ಸಮಾಜದ ಸಹಾಯ ಸಹಕಾರದಿಂದ ಪೂಜೆ ಪುರಸ್ಕಾರ ಹೋಮ ಹವನದಿಂದ ಪೆದ್ದಮ್ಮನ ಪೂಜೆ ಮಾಡುವ ಮುಖಾಂತರ ರೈತರಿಗೆ ಸಂಕಷ್ಟ ಎದುರಾಗಿರುವಂಥ ಸಂದರ್ಭದಲ್ಲಿ ತುಂಗಭದ್ರಾ ಒಡಲು ತುಂಬಲಿಕ್ಕೆ ಅನೇಕ ಚಿಂತನೆಗಳನ್ನು ಇಟ್ಟುಕೊಂಡು ರೈತರ ಜೀವನವನ್ನು ಹಸನಾಗಬೇಕು ಮತ್ತು ಆರ್ಥಿಕವಾಗಿ ಹಿಂದುಳಿದಂಥ ಜೀವನವನ್ನು ಹಸನಾಗಬೇಕಪ್ಪ ದೂರದೃಷ್ಟಿಯನ್ನು ಇಟ್ಟುಕೊಂಡು ಮತ್ತು ಪೆದ್ದಮ್ಮನಿಗೆ ಪೂಜೆ ಮಾಡುವ ಮುಖಾಂತರ ಹೋಮ ಹವನ ಮಾಡುವ ಮುಖಾಂತರ ಈ ಸಮಾಜದ ಬಾಂಧವರು ಇಡೀ ಓಣಿಯನ್ನೇ ಶೃಂಗಾರ ಮಾಡಿ ಮತ್ತು ರಂಗೋಲಿ ಹಾಕುವ ಮುಖಾಂತರ ನೀರು ಹೊಡೆಯುವ ಮುಖಾಂತರ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಇವತ್ತು ಈ ಪೂಜೆ ಪುರಸ್ಕಾರ ಹೋಮ ಹವನ ಮತ್ತು ಮೆರವಣಿಗೆ ಮುಖಾಂತರ ಬಾಜು ಭಜಂತ್ರೆ ನಡುವೆ ಇವತ್ತು ಈ ಸಮಾಜದ ಸುತ್ತಮುತ್ತಲಿನ ಸಹಾಯ ಸಹಕಾರ ಎಲ್ಲ ಸಮಾಜದ ಸಹಕಾರದಿಂದ ಇವತ್ತೇನು ಪೂಜೆ ಮಾಡ್ತಾ ಇದ್ದಾರೆ. ಆ ಪೆದ್ದಮ್ಮ ತಾಯಿ ಗ್ರಾಮದೇವತಿ ಮತ್ತು ಈ ಭಾಗದ ರೈತರಿಗೆ ಕಾರ್ಮಿಕರಿಗೆ ನಾಗರಿಕ ಬಂಧುಗಳಿಗೆ ಆ ಭಗವಂತ ತಾಯಿ ಆಶೀರ್ವಾದ ಮಾಡಿ ಮಳೆ ಬೆಳೆ ಮತ್ತು ಆರೋಗ್ಯ ಐಶ್ವರ್ಯ ಕೊಡಲಿ ಅಂತೇಳಿ ನಾನು ಕೇಳ್ತೀನಿ. ಈ ಗ್ರಾಮದ ಆರಾಧ್ಯ ದೈವವಾಗಿರ್ತಕ್ಕಂಥ ಪೆದ್ದಮ್ಮ ದೇವಿಯ ಭೋವಿ ಸಮಾಜದ ಆರಾಧ್ಯ ದೈವವಾಗಿರ್ತಕ್ಕಂಥ ಆ ತಾಯಿಯ ಶ್ರಾವಣ ಮಾಸದ ಈ ಒಂದು ಶುಭ ಸಂದರ್ಭದಲ್ಲಿ ಏನಿವತ್ತು ಶುಭ ಶುಕ್ರವಾರ ಅಂತಾರೆ ಅಥವಾ ಇವತ್ತಿನ ಈ ಒಂದು ಶುಕ್ರವಾರ ಇವತ್ತು ಮಹಿಳೆಯರು ವಿಜೃಂಭಣೆಯಿಂದ ಆಚರಿಸ್ತಕ್ಕಂಥ ಏನು ಈ ಒಂದು ಶುಕ್ರವಾರ ಅವರೆಲ್ಲರಿಗೆ ಶುಭ ತರ್ತಕ್ಕಂಥ ಈ ಒಂದು ದಿನ ಪೆದ್ದಮ್ಮ ದೇವಿಯ ದೇವಸ್ಥಾನದಲ್ಲಿ ಇವತ್ತು ಹೋಮ ಹವನಗಳನ್ನು ಪ್ರಥಮ ಬಾರಿಗೆ ಮಾಡುವ ಜೊತೆಗೆ ಆ ಒಂದು ದೇವಸ್ಥಾನವನ್ನು ನವೀಕರಣಗೊಳಿಸುವ ಜೊತೆಗೆ ಇವತ್ತು ಆ ದೇವಿಯ ಜಾತ್ರೋತ್ಸವದ ಅಂಗವಾಗಿ ಇವತ್ತು ದೇವಸ್ಥಾನ ಗಂಗೆ ಸ್ಥಳಕ್ಕೆ ಹೋಗಿ ಇವತ್ತು ಬೆಳಗ್ಗೆಯಿಂದ ಕುಂಕುಮಾರ್ಚನೆ ಅಭಿಷೇಕ ಮತ್ತು ಇನ್ನಿತರ ಕಾರ್ಯಕ್ರಮಗಳನ್ನು ಮಾಡಿ ಈ ಭಾಗದ ಜನರ ತಮ್ಮ ಸಂತೋಷ ಮತ್ತು ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಇಂಥ ಈ ಶುಭ ಸಂದರ್ಭದಲ್ಲಿ ಈ ಭಾಗದ ಜನರಿಗೆ ಈ ನಾಡಿಗೆ ಒಂದು ಉತ್ತಮವಾದ ಮಳೆ ಬರಬೇಕು, ಆ ಮಳೆ ಮತ್ತು ನಮ್ಮೆಲ್ಲ ಸಂತೋಷವನ್ನು ತರಬೇಕು, ಬೆಳೆ ಬರಬೇಕು, ರೈತರ ಮುಖದಲ್ಲಿ ನಗು ಬರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆಯಾಗಿದೆ. ಬಹು ಜನರು ನಮ್ಗೆ ಯಾರನ್ನೋ ಹೋದ್ರೆ ಅಲ್ಲಿ ಸ್ವಲ್ಪ ಗುರುತು ಮಾಡಿ ಇಂಥ ಜನ ಐತ ಅಂತ ಗುರುತಿರಿದ್ರೆ ಸಾಕು. ನಮ್ಮ ಕೆಲಸ ಕಾರ್ಯಗಳು ಸ್ವಲ್ಪ ಮಾಡಿಕೊಟ್ರೆ ಸಾಕು. ನಮ್ಮದು 30 ವಾರ್ಡ್ ಪೆದ್ದಮ್ಮ ಗುಡಿಗೆ ಗೋಪುರ ಇಲ್ಲ, ಸ್ವಲ್ಪ ಗೋಪುರ ಮಾಡಿಕೊಡ್ಬೇಕು. ಮನೆಯಿಂದ ಮಾಡ್ಕೊಂಬರ್ತಿದ್ದೀವಿ. ಇದು ಪೆದ್ದಮ್ಮ ದೇವಸ್ಥಾನದಿಂದ 30ನೇ ವಾರ್ಡು ಕೊಪ್ಪಳದಿಂದ. ಇಲ್ಲಿ ಸಮಸ್ಯೆ ಏನಂದರೆ ಪ್ರತಿ ವರ್ಷನೇ ಈ ಕಾರ್ಯಕ್ರಮ ನಡೆಸ್ಬೇಕಂತ ಮಾಡಿದ್ವಿ. ಅದರಲ್ಲಿ ಇರೋದ್ರಿಂದ ಎಲ್ಲ ಅಧಿಕಾರಿಗಳು ಹಾಗೂ ಎಲ್ಲರೂ ಸಚಿವರು ಯಾರಿಲ್ಲ. ದೇವಸ್ಥಾನ ವಿರುಪಾಪುರ ಒಡ್ಡರವಣಿಯಲ್ಲಿ 3 ದಿನ ಕಾರ್ಯಕ್ರಮ ನಡೆದಿದೆ. 2ನೇ ದಿನ ಮಂಗಳಾರತಿ ನಡೆದಿದೆ, 3ನೇ ದಿನ ಕುಂಕುಮಾರ್ಚನೆ ನಡೆದಿದೆ ಹಾಗೂ ಶುಕ್ರವಾರದಂದು ಗಂಗಸ್ಥಳಕ್ಕೆ ಹೋಗಿ ಕುಂಭಮೇಳವನ್ನು ಮೆರವಣಿಗೆ ಮಾಡಿದ್ದೇವೆ. ಅದೇ ರೀತಿಯಾಗಿ 30ನೇ ವಾರ್ಡಲ್ಲಿ ಸದ್ಗುರುವಾಗಿ ಆಚರಣೆ ಮಾಡಲಾಗಿದೆ. ಯಾಕಂದರೆ ನಮ್ಮ ಪುರಾತನ ಕಾಲದಿಂದ ಬಡತನದಿಂದ ನಾವು ಇದೆಲ್ಲೇ ಇದ್ದೇವೆ. ಗಂಗಾವತಿಯ ಮಂಥನ ಸಭಾಂಗಣದಲ್ಲಿ ತಾಲೂಕಾ ಪಂಚಾಯಿತಿ ಅಧ್ಯಕ್ಷ ಬಸವಂತಗೌಡ ಪಾಟೀಲ್ ನೇತೃತ್ವದಲ್ಲಿ ಸಾಮಾನ್ಯ ಸಭೆ ನಡೆಯಿತು.
ತಾಲೂಕಿನಲ್ಲಿ ಬೇಸಿಗೆ ಆರಂಭವಾಗುತ್ತಿದ್ದಂತೆಯೇ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಮಾರ್ಚ್ ತಿಂಗಳಿಂದ ಜೂನ್ ಕೊನೆಯವರೆಗೂ ಒಟ್ಟು 371 ಬೋರ್ವೆಲ್ ಕೊರೆಸಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿಯ ಕುಡಿಯುವ ನೀರು ಮತ್ತು ನಿರ್ವಹಣೆಯ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ವಿಜಯಕುಮಾರ್ ಹೇಳಿದರು. ನಗರದ ಮಂಥನ ಸಭಾಂಗಣದಲ್ಲಿ ತಾಲೂಕಾ ಪಂಚಾಯಿತಿ ಅಧ್ಯಕ್ಷ ಬಸವಂತಗೌಡ ಪಾಟೀಲ್ ನೇತೃತ್ವದಲ್ಲಿ ನಡೆದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿಯಿಂದ ಕುಡಿಯುವ ನೀರಿನ ಸಮಸ್ಯೆಗೆ ಕೈಗೊಂಡ ಕಾಮಗಾರಿಗಳ ಬಗ್ಗೆ ಮಾಹಿತಿ ನೀಡಿದರು. ನೀರಿನ ಸಮಸ್ಯೆ ಯಾವುದೇ ಗ್ರಾಮದಲ್ಲಿ ಕಂಡುಬಂದರೂ ಪರ್ಯಾಯ ವ್ಯವಸ್ಥೆ ಮಾಡಲು ಯತ್ನಿಸಲಾಗುವುದು. ಆದರೆ ಬೋರ್ವೆಲ್ ಕೊರೆಯಿಸುವುದನ್ನು ಜಿಲ್ಲಾಡಳಿತ ನಿಷೇಧಿಸಿದೆ. ತಾಲೂಕಿನ ಬಹುತೇಕ ಗ್ರಾಮಗಳಿಗೆ ತುಂಗಭದ್ರಾ ಜಲಾಶಯದಿಂದ ನೀರಿನ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದರು. ವಿವಿಧ ಕ್ಷೇತ್ರಗಳ ತಾಲೂಕಾ ಪಂಚಾಯಿತಿ ಸದಸ್ಯರು ಹಲವು ಇಲಾಖೆಗಳ ಮಾಹಿತಿ ಕೋರಿದರು. ವಿವಿಧ ಇಲಾಖೆಯ ಅಧಿಕಾರಿಗಳು ಪ್ರಗತಿ ವರದಿ ನೀಡಿದರು. ಉಪಾಧ್ಯಕ್ಷ ಗವಿಸಿದ್ದಪ್ಪ, ಕಾರ್ಯನಿರ್ವಾಹಕ ಅಧಿಕಾರಿ ವಿನಾಯಕ್ ಅಗಸಿಮಂದಿ ಇದ್ದರು. ನೀವು ನಾವು ಜನರಿಗೆ ನಾವು ಬಹಳ ಕನ್ಫ್ಯೂಸ್ ಮಾಡಬೇಕು. ಆ ಜನರು ನಮ್ಮ ಬೇಸಿಕ್ ಮೇಲೆ ನೀವು ಅಮೇರಿಕದಿಂದ ಬಂದಿಲ್ಲ ನೀವು ನಾವು ಆಗಲ್ಲ. ಅಷ್ಟು ಅದು ಯಾಕಂದ್ರೆ ಈ ಡಬ್ಬಿ ಈಗ ಹೊಸ ಹೊಸದು ನಮ್ಮ ತಾಲೂಕಿಗೆ ಟೋಟಲ್ ನಮ್ಮ ಡಿಸ್ಟ್ರಿಕ್ಗೆ 83 ಬಂದಿದ್ದಾವೆ. ಪಂಚಾಯತರು ಬರೀ ನೀವು ಬೋರ್ ಹಾಕ್ಸೋದು ಅಷ್ಟೇ ಕೆಲಸ, ಏನು ಅದಕ್ಕೂ ನಿರ್ವಹಣೆಗೆ ಇದು ಮಾಡ್ತೀವಿ ಸರ್. ಅದು ಹೆಂಗೆ ನಿರ್ವಹಣೆ ಮಾಡಬೇಕು ಹೆಂಗಿಲ್ಲ ನೀವು ಸಹಿತ ಗ್ರಾಮ ಪಂಚಾಯತಿ ವಿಸಿಟ್ ಮಾಡಿ ಯಾರ್ಯಾರು ಸ್ವಚ್ಛ ಭಾರತದ ಬಗ್ಗೆ ಆಸಕ್ತಿ ಇದ್ದಾರೆ ಅವರಿಗೆ ಸ್ವಲ್ಪ ಮೋಟಿವೇಟ್ ಮಾಡಿ. ಒಂದು PDOಗಳನ್ನಾದ್ರೂ ಕಳಿಸ್ಕೊಳ್ಳಿ, ಇಲ್ಲ ಅಧ್ಯಕ್ಷರಾದ್ರೂ ಕಳಿಸ್ರಿ, ಇಲ್ಲ ಗ್ರಾಮ ಪಂಚಾಯತ್ ಸದಸ್ಯರಾದ್ರೂ ಕಳಿಸ್ರಿ. ಪೇಮೆಂಟ್ಗೆ ರೆಡಿ ಇದೆ. ಅದಕ್ಕೆ ತಾವು ಸಹಕಾರ ಮಾಡೋದಾದ್ರೆ ಇಡೀ ರಾಜ್ಯದಲ್ಲಿ ನಮಗೆ ತಾಲೂಕು ಪಂಚಾಯತ್ಗೆ ಮತ್ತು ತಾಲೂಕಿಗೆ ಸ್ವಚ್ಛ ಭಾರತ ಅಂದರೆ ಶೌಚಾಲಯ ಮುಕ್ತ ಅಂತೇಳಿ ಅವಾರ್ಡ್ಗೆ ನಮ್ಮ ತಾಲೂಕಿಗೆ ಸೆಲೆಕ್ಟ್ ಆಗಿದೆ. ಕೇವಲ 6,000 ಶೌಚಾಲಯ ಕಟ್ಟಿದ್ರೆ ನಮ್ಮ ತಾಲೂಕಿಗೆ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಸದಸ್ಯರಿಗೆ, ನಮ್ಮ ತಾಲೂಕಿಗೆ ಡೆಲ್ಲಿ ಮಟ್ಟದಲ್ಲಿ ಸನ್ಮಾನ ಇರ್ತದೆ. ಹಾಗಾಗಿ ಈ ತಿಂಗಳೊಳಗಡೆ, ಆಗಸ್ಟ್ ತಿಂಗಳೊಳಗಡೆ ನೀವೆಲ್ಲರೂ ಸಹಕಾರ ಮಾಡಬೇಕು. ನೀವು ಕೂಡ ಮಾನ್ಯ ಸದಸ್ಯರು ಕೂಡ ಪ್ರತಿ ಗ್ರಾಮ ಪಂಚಾಯತಿಗಾಗಿ ಸ್ವಚ್ಛ ಭಾರತ ಶೌಚಾಲಯದ ಬಗ್ಗೆ ನೀವು ದಿನಂಪ್ರತಿ ಮೀಟಿಂಗ್ ಕಂಡು ಕೂಡ ಒಳ್ಳೆಯದಂತ ಹೇಳಕ್ಕೆ ಇಷ್ಟಪಡ್ತೇನೆ. ತಾಲೂಕಿನ ಹೇಮಗುಡ್ಡ ಗ್ರಾಮದಲ್ಲಿ ದೀಪ ಸಮಾಜ ಸೇವಾ ಕೇಂದ್ರದಿಂದ ಕಳೆದ 3 ದಿನಗಳಿಂದ ಆಯೋಜಿಸಿರುವ 15 ದಿನಗಳ ಉಚಿತ ರಂಗ ತರಬೇತಿ ಶಿಬಿರದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಿಂಗ್ನಾಳ್ ವಿರೂಪಾಕ್ಷಪ್ಪನವರು ಭೇಟಿ ನೀಡಿದರು. ತಾಲೂಕಿನ ಹೇಮಗುಡ್ಡ ಗ್ರಾಮದಲ್ಲಿ ದೀಪ ಸಮಾಜ ಸೇವಾ ಕೇಂದ್ರದಿಂದ ಕಳೆದ 3 ದಿನಗಳಿಂದ ಆಯೋಜಿಸಿರುವ 15 ದಿನಗಳ ಉಚಿತ ರಂಗ ತರಬೇತಿ ಶಿಬಿರದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಿಂಗ್ನಾಳ್ ವಿರೂಪಾಕ್ಷಪ್ಪನವರು ಭೇಟಿ ನೀಡಿದರು. ರಂಗ ತರಬೇತಿದಾರರಾದ ಮೊಹಸಿನ್ ಮೊಕಾಶಿ ಶಿಬಿರಾರ್ಥಿಗಳಿಗೆ ನೃತ್ಯದ ಪ್ರಕಾರಗಳು, ಪಾಶ್ಚಿಮಾತ್ಯ ನೃತ್ಯ ಹಾಗೂ ದೇಶೀಯ ನೃತ್ಯಗಳ ನಡುವಿನ ವ್ಯತ್ಯಾಸ ಮತ್ತು ವಿಶಿಷ್ಟತೆಗಳ ಕುರಿತು ತಿಳಿಸಿ ಪ್ರಯೋಗಾತ್ಮಕವಾಗಿ ತರಬೇತಿ ನೀಡಿದರು. ಈ ಸಂದರ್ಭದಲ್ಲಿ ಸಂಸ್ಥೆ ಅಧ್ಯಕ್ಷರಾದ ರಾಘವೇಂದ್ರ ತೂನಾ, ಕಾರ್ಯದರ್ಶಿ ಲಾವಣ್ಯ ಮಲಪನಗುಡಿ, ಉಪಾಧ್ಯಕ್ಷರಾದ ಶಿವಕುಮಾರ್ ಹಾದಿಮನಿ ಮತ್ತು ಸಂಸ್ಥೆಯ ಸ್ವಯಂ ಸೇವಕರು ಉಪಸ್ಥಿತರಿದ್ದರು. ನಿರ್ದೇಶಕರಾದಂಥ MS ಮೊಕಾಶಿ ಅವರು ಈ ಶಿಬಿರವನ್ನು ಕುರಿತು ಭಾವನೆಯನ್ನು ಎನಿಸ್ತಾ ಇದೆ. ಯಾಕಂತಂದರೆ ನಾನು ಅನೇಕ ಕಾರ್ಯಕ್ರಮಗಳು ಗೊತ್ತಿದೆ. ದಿನಾಲು ಬೆಳಗ್ಗೆ 8 ಗಂಟೆಗೆ ಎದ್ರೆ 11 ಕಾರ್ಯಕ್ರಮ, 1 ಕಾರ್ಯಕ್ರಮ, 4 ಕಾರ್ಯಕ್ರಮ, ಅನೇಕ ಕಾರ್ಯಕ್ರಮಗಳು ಹೋಗ್ತೀನಿ. ಬಟ್ ನನಗೆ ಬಹಳ ಸಮಾಧಾನ ಸಿಕ್ಕಿದಂಥ ಕಾರ್ಯಕ್ರಮ ಅಂದ್ರೆ ಇದು. ನನಗೆ ಯಾಕೆ ಇಷ್ಟ ಆಗ್ತಾವೆ, ನಾಟಕ ರಂಗ, ಕ್ರೀಡೆ ರಂಗ, ಒಂಥರ ಮನುಷ್ಯನಿಗೆ ಹೆಂಗಿರುತ್ತೆ ಬಂದು ಭಾವನೆ. ಇವತ್ತು ಆ ಒಂದು ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ಜಾನಪದ ಮತ್ತು ನಾಟಕ, ಕ್ರೀಡೆ, ಅನೇಕ ಒಂದು ಹಳ್ಳಿಯ ಸೊಗಡು, ನಮ್ಮ ದೇಶದ ಸಂಸ್ಕೃತಿಯನ್ನು ತಪ್ಪಾಗುತ್ತದೆ. ಎಲ್ಲ ಸೇರಿದಾಗ ಒಂದು ಸಂಸ್ಕೃತಿ ಆಗ್ತದೆ. ಅದರಲ್ಲಿದು ಒಂದು ನಾಟಕ ರಂಗ. ಈ ರಂಗ ಇವತ್ತು ಬಹಳ ಕಮ್ಮಿ ಜನ ಇದನ್ನು ಪೋಷಣೆ ಮಾಡೋದು, ಬೆಳೆಸುವಂಥ ಕಷ್ಟಕರ ಕೆಲಸ. ಇವತ್ತು ಯಾರಿಗೆ ಸಹಾಯ ಸಪೋರ್ಟ್ ಮಾಡೋದು ಕಮ್ಮಿ ಬೇಕಲ್ಲ.
ಇವತ್ತು ಅಂದ ಚಂದ. ಇವತ್ತು ನೀವು ಒಂದು DJ ಹಚ್ಚಿರಿ 1000 ಮಂದಿ ಕಲ್ತಿರ್ತಾರೆ ನನ್ನಂತೆ. ಇವತ್ತು ನೀವು ನಾಟಕ ಆಡ್ತೀರಿ ಅಂತಂದ್ರೆ ಜನರಿಗೆ ಉಲ್ಟಾ ದುಡ್ಡು ಕೊಟ್ಟು ಕರ್ಕೊಂಬರೋ ಪರಿಸ್ಥಿತಿ ಮಾಡ್ತಾರೆ. ಅಂದ್ರೆ ಇದು ಯಾವ ಥರ ಈ ಥರ ಕಷ್ಟಕರ ಪರಿಸ್ಥಿತಿ ಅಂತಂದ್ರೆ ಹಿಂದಿನದೇ ಏನು ನಾವು ಸಣ್ಣದಿದ್ದು ಅನಿಸ್ತದೆ. ನಮ್ಮ ಟೈಮ್ಗೆ ಅಲ್ಲೇ ಸಿನಿಮಾ ಸ್ಟಾರ್ಟ್ ಆಗಿದ್ವಾಗ ಅದಕ್ಕಿಂತ ಭೂಮಿ ಮಾಲೀಕನ ಹೊಲದಲ್ಲಿ ಕಲ್ಲುಗಳು ಬಿದ್ದಿರ್ತಾವಂತ ಒಂದು ಗುಡಿ ಕಳಿಸ್ಬೇಕಪ್ಪ ಅಂತ ಒಂದು ಭಾವನೆ ಸ್ಟಾರ್ಟ್ ಆಗ್ತದೆ. ಆ ಭಾವನೆ ಸ್ಟಾರ್ಟ್ ಆದಾಗ ಒಬ್ಬ ಕೆತ್ತನೆಗೆ ಅದನ್ನು ಕಳಿಸ್ತಾರೆ. ನೋಡಪ್ಪ ಈಗ ಕಲ್ಲು ನಾನು ಗುಡಿ ಕಳಿಸ್ಬೇಕು, ನಮ್ಮಲ್ಲೆಲ್ಲ ನಮ್ಮ ಮನೆಯಾಗ ನಾನು ಗುಡಿ ಮಾಡೋದು, ಮೂರ್ತಿ ಮಾಡಿಸಿ ಗುಡಿ ಮಾಡಬೇಕು ಅಂತ ಆಯಿತು ಅಂತ ಆ ಶಿಲೆ ಕಲಾವಿದ ಹೋಗ್ತಾನೆ. ಹೋಗಿ ಆ ಕಲ್ಲು ಹೋಗಿ ಮಾತಾಡ್ತಾನೆ, ನಾನು ಈ ಪೆಟ್ಟು ಕೊಡ್ತಾ ಇದ್ದೀನಿ, ಬಟ್ ಮುಂದೆ ಒಳ್ಳೆಯದಾಗುತ್ತೆ, ಒಳ್ಳೆ ಮೂರ್ತಿ ಮಾಡ್ತೀನಿ, ಈಗ ಆ ಪೆಟ್ಟಲ್ಲಿ ತಡ್ಕೋಬೇಕು ಮಾಡ್ಕೊತಿದ್ದ ಅಂತ. ಒಂದು ಕಲ್ಲು ಎಲ್ಲ ವಿಚಾರ ಮಾಡ್ತೀವಿ, ಬೇಡಪ್ಪ ಒಳ್ಳೆ ಪೆಟ್ಟು ಇಷ್ಟೆಲ್ಲ ಆರಾಮಿದೆ, ನಾನು ಯಾರು ಮಾತಾಡ್ಸಿರಲ್ಲ, ಚಳಿ ಇಲ್ಲ, ಮಳೆ ಇಲ್ಲ, ಆರಾಮ್ಸಿದ್ದೀನಿ, ಸುಮ್ಮನೆ ಫ್ಯಾಕ್ಟ್ರಿಯಲ್ಲಿ ಬಿಡಿಸಲ್ಲ ನಮ್ಮ ಭಾವನೆ ಒಂದು ಕಲ್ಲು ವ್ಯಕ್ತಪಡಿಸ್ತಾರೆ. ಆಯ್ತು ಬಿಡಪ್ಪ ಆ ಕಲ್ಲು ಕೊಡ್ತಾವೆ ಅಲ್ಲೇ ಅಂತ ಇನ್ನೊಂದು ಕಲ್ಲು ಇದ್ದಾಗ ಕೊಡ್ತಾವೆ, ಅದನ್ನು ಕೇಳ್ತಾರೆ, ಅದನ್ನು ಅದ ಥರ ಮತ್ತು ಇನ್ನೊಂದು ಕಲ್ಲು ಇದ್ದಾಗ ಕೊಡ್ತಾರೆ. ಆ ಕಲ್ಲು ಆಯ್ತು ವಿಚಾರ ಮಾಡ್ಕೊತೀನಿ, ಆಯ್ತಪ್ಪ ಮೂರ್ತಿ ಆದ್ರೆ ಒಂದು ಒಳ್ಳೆಯ ಸ್ಥಾನಮಾನಕ್ಕೆ ಹೋಗ್ತೀನಿ ನಮ್ಮ ಭಾವನೆ ಇಟ್ಕೊಂಡು ಆಯ್ತು. ಪೆಟ್ಟುಗಳು ಮನುಷ್ಯನಿಗೆ ಒಂದು ಮೂರ್ತಿ ಆಗ್ಬೇಕಂದ್ರೆ ಅನೇಕ ಪೆಟ್ಟುಗಳು ಕಷ್ಟ ಸುಖಗಳು ಇದ್ದಾಗ ಮಾತ್ರ ಆ ಮೂರ್ತಿ ಆಗ ಸಾಧ್ಯ ನಮ್ಮ ಚಿಂತನೆ ಕೊಟ್ಟಾಗ ಒಂದು ಮೂರ್ತಿ ಮಾಡಿ ನಿಲ್ಲಿಸ್ತಾರೆ. ಅದನ್ನು ಅವಾಗ ಕೊನೆಗ ಜನರು ಬಂದು ಅದನ್ನು ಪೂಜೆ ಮಾಡ್ತಿರ್ತಾರೆ. ಆ ಕಲ್ಲು ಏನು ಮೊದಲು ಬೇಡ ನಿಂತಲ್ಲ ಕಲ್ಲು ಅವೆಲ್ಲೇ ನಾವು ಎಷ್ಟೆಷ್ಟು ಆ ಮೂರ್ತಿ ಪಾಂಗಡಿಗೆ ಆಗಕ್ಕಾಗಲ್ಲಪ್ಪ, ನಾವು ಸುಮ್ಮನೆ ಬಿಟ್ಟುವಲ್ಲ ನಮ್ಮ ಭಾವನೆ ಜನ್ಮ. ಯಾಕೆಂತಂದ್ರೆ ನಾನು ಹೇಳಿದ್ದಷ್ಟೇ ಉದ್ದೇಶ. ಸಿಐಟಿಯು ನೇತೃತ್ವದಲ್ಲಿ ದುಡಿಯುವ ಜನರ ಹಕ್ಕುಗಳಿಗಾಗಿ ಸಮೃದ್ಧ ಸಮಗ್ರ ಸೌಹಾರ್ದ ಕರ್ನಾಟಕಕ್ಕಾಗಿ ಕಾರ್ಮಿಕರ ಜನಜಾಗೃತಿ ಜಾಥಾ ನಗರದಲ್ಲಿ ನಡೆಯಿತು. ಜನರ ಮೇಲೆ ಎದುಗುತ್ತಿರುವ ಈ ಅಪಾಯಕಾರಿ ಶಕ್ತಿ ಜನರ ಬದುಕನ್ನ ದುಸ್ತಾರಗೊಳಿಸ್ತಾ ಇದೆ. ಈ ನೀತಿಗಳನ್ನ ತೀವ್ರಗತಿಯಲ್ಲಿ ಜಾರಿಗೆ ತರುತ್ತಿರುವ ನಮ್ಮ ಸರ್ಕಾರಗಳು ದುಡಿಯುವ ಜನಗಳ ಬದುಕನ್ನ ಬೀದಿ ಪಾಲು ಮಾಡ್ತಾ ಇದೆ. ಕರ್ನಾಟಕದ ಕಾರ್ಮಿಕ ವರ್ಗವು ಕೂಡ ತಮ್ಮ ಬದುಕಿನ ಏಳಿಗೆಗಾಗಿ, ಸಾಮಾಜಿಕ ಭದ್ರತೆಗಾಗಿ ತೀವ್ರ ಹೋರಾಟಕ್ಕೆ ಸಜ್ಜುಗೊಳ್ತಾ ಇದೆ. ಕೆಲವು ನಮ್ಮದು ಎಂದಿಗೂ ನಾವು ನಡೆಯುವ ಬಯಲಿಗರೇ ಅಲ್ಲ, ಎಂದಿಗೂ ನಾವು ಒಂಟಿ ನಡೆಯುವ ಬಯಲಿಗರೇ ಅಲ್ಲ. ಸರ್, ನಾವು ನಿಜವಾಗ್ಲೂ ನಾಟಕ ಮಾಡ್ತಾ ಇದ್ದೇವೆ. ಇಲ್ಲಿ ಸೇರಿದಾರಲ್ಲ ಜನ, ಇವನ್ನೆಲ್ಲ ಕೇಳಿ ನೋಡಿಬೇಕಾದ್ರೆ ಅಣ್ಣ ಪೊಲೀಸ್ ಅಣ್ಣ, ನಾವೆಲ್ಲ ಕಲಾವಿದ್ರು. ಹೌದು ಸರ್, ನಾವು ಇಲ್ಲಿ ಬೀದಿ ನಾಟಕ ಮಾಡ್ತಾ ಇದ್ದೀವಿ. ಇಲ್ಲಿ ಸ್ಪರ್ಧೆ ಗಿರ್ದೆ ಏನೂ ಇಲ್ಲ ಸರ್. 5 ನಿಮಿಷ ಸರ್, ನಾಟಕ ಮುಗಿಸ್ಬಿಡ್ತೇವೆ ಸರ್. ಹೌದು ಸರ್, ನಾವಿಲ್ಲಿ ನಾಟಕ ಮಾಡ್ತಾ ಇದ್ದೀವಿ. ಸಿಐಟಿಯು ನೇತೃತ್ವದಲ್ಲಿ ದುಡಿಯುವ ಜನರ ಹಕ್ಕುಗಳಿಗಾಗಿ ಸಮೃದ್ಧ ಸಮಗ್ರ ಸೌಹಾರ್ದ ಕರ್ನಾಟಕಕ್ಕಾಗಿ ಕಾರ್ಮಿಕರ ಜನಜಾಗೃತಿ ಜಾಥಾ ನಗರದಲ್ಲಿ ನಡೆಯಿತು. ಸಿಐಟಿಯುನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಎಂ ಉಮೇಶ್ ಮಾತನಾಡಿ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳು ಕಾರ್ಮಿಕರ ವಿರೋಧಿ ನೀತಿಗಳನ್ನು ಜಾರಿ ಮಾಡುತ್ತಿವೆ. ದುಡಿಯುವ ಕಾರ್ಮಿಕರಿಗೆ ಕನಿಷ್ಠ ವೇತನ ನೀಡಲು ಸಾಧ್ಯವಾಗಿಲ್ಲ. ಹಿಂದಿನ ದಿನಮಾನಗಳಲ್ಲಿ ಸರ್ಕಾರ ನೀಡುತ್ತಿರುವ ವೇತನ ಸಂಸಾರ ಸಾಗಿಸುವುದಕ್ಕೆ ಯಾವುದಕ್ಕೂ ಸಾಲುತ್ತಿಲ್ಲ. ಕೂಡಲೇ ಕಾರ್ಮಿಕರಿಗೆ 18,000 ರೂಪಾಯಿ ವೇತನ ನೀಡಬೇಕು. ಅಸಂಘಟಿತ ಕಾರ್ಮಿಕರಿಗೆ ಭವಿಷ್ಯ ನಿಧಿ ನೀಡಬೇಕು ಹಾಗೂ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದರು. ಈ ವೇಳೆ ಸಿಐಟಿಯುನ ರಾಜ್ಯಾಧ್ಯಕ್ಷರಾದ ಎಸ್ ವರಲಕ್ಷ್ಮಿ, ಹರೀಶ್ ನಾಯಕ್, ನಿತ್ಯಾನಂದ ಸ್ವಾಮಿ, ರಾಘವೇಂದ್ರ, ನಿರುಪಾದಿ ಬೆಣಕಲ್, ಬಸವರಾಜ್ ಪೂಜಾರಿ ಸೇರಿದಂತೆ ಅನೇಕರು ಇದ್ದರು. ಆ ಹುತಾತ್ಮರಾದಂತಹ ಸ್ಥಳದಿಂದ ಅದಕ್ಕೆ ವೀರಸೌಧ ಅಂತ ಹೆಸರಿದೆ. ವೀರಸೌಧದಿಂದ ಪ್ರಾರಂಭ ಆದಂತ ಈ ಜಾಥಾ ನಂತರ ಈ ರಾಜ್ಯಕ್ಕೆ ಕಾರ್ಮಿಕ ಚಳವಳಿಯನ್ನ ಪರಿಚಯ ಮಾಡಿಕೊಟ್ಟಂತ KGF ಕೋಲಾರದ ಚಿನ್ನದ ಗಡಿ ಮೂಲಕ ಟಿಪ್ಪುವಿನ ಜನ್ಮಸ್ಥಳವಾದಂತ ದೇವನಹಳ್ಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ,
ಅದೇ ರೀತಿಯಲ್ಲಿ ಮಹಾತ್ಮ ಗಾಂಧಿಯವರು ಸ್ವತಂತ್ರ ಹೋರಾಟ ಮಾಡ್ತಾ ಸಭೆಯನ್ನು ನಡೆಸಿದ್ದಂತ ಬೆಂಗಳೂರಿನ ಬನಪ್ಪ ಪಾರ್ಕು, ಮೈಸೂರು ಬ್ಯಾಂಕ್ನ ಹುತಾತ್ಮ ಚೌಕದ ಮೂಲಕ ಹಾದು ರಾಮನಗರ, ಮಂಡ್ಯ ಜಿಲ್ಲೆಯ ಸತ್ಯಾಗ್ರಹ ಸೌಧ, ಆ ನಂತರ ಟಿಪ್ಪು ಹುತಾತ್ಮರಾದಂತಹ ಶ್ರೀರಂಗಪಟ್ಟಣದ ಮೂಲಕ ಚಾಮರಾಜನಗರ, ಮೈಸೂರು, ಕೊಡಗು, ಹಾಸನ, ಆ ನಂತರ ಅಲ್ಲಿಂದ ತುಮಕೂರಿಂದ ದಾವಣಗೆರೆ, ಚಿತ್ರದುರ್ಗ ದಾಟ್ಕೊಂಡು ಇವತ್ತು ಬೆಳಿಗ್ಗೆ ಬಳ್ಳಾರಿಗೆ ಬಂದಿದೆ. ಈಗ ಮಧ್ಯಾಹ್ನ ನಿಮ್ಮ ಊರಲ್ಲಿ ಇದೀವಿ ಬಂದಿವೆ. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ? ಈ ಜಾಥಾ ಪ್ರಾರಂಭ ಆಗಿ 7 ದಿವಸ ಆಗಿದೆ. ಇದು 14ನೇ ಜಿಲ್ಲೆ ನಾವು ಪ್ರವೇಶ ಮಾಡ್ತಿರೋದು. ಇನ್ನು 9 ದಿವಸ ಇದೆ. ಉಳಿದಿರ್ತಕ್ಕಂಥ 16 ಜಿಲ್ಲೆಗಳಲ್ಲೂ ಕೂಡ ಈ ಸಂದೇಶವನ್ನು ತಗೊಂಡೋಗಿ ರಾಣಿ ಅಬ್ಬಕ್ಕನ ನಾಡಾದಂತ ಮಂಗಳೂರಿನ ಪಕ್ಕದಲ್ಲಿರ್ತಕ್ಕಂಥ ಕುಂದಾಪುರದಲ್ಲಿ ಇದು ಸಮಾರೋಪಗೊಳ್ಳುತ್ತದೆ 13ನೇ ತಾರೀಕು. ಸಮಾರೋಪಗೊಂಡ ನಂತರ ಬಹುಶಃ ಇದು 4,500 ಕಿಲೋಮೀಟರ್ ಉದ್ದಗಲಕ್ಕೆ ಇಡೀ ರಾಜ್ಯದ ಎಲ್ಲಾ ಕಡೆಗೂ ಕೂಡ ಹೋಗುವಂತ ಜಾಥಾ CITUನ ಜಾಥಾ. 13ನೇ ತಾರೀಕು ಕುಂದಾಪುರದಲ್ಲಿ ಅಂತ್ಯ ಆದ ನಂತರ 14ನೇ ತಾರೀಕು ಇಡೀ ರಾಜ್ಯಾದ್ಯಂತ ಎಲ್ಲ ತಾಲೂಕುಗಳಲ್ಲೂ ಕೂಡ ಸಂಜೆ 6 ಗಂಟೆಯಿಂದ ಪ್ರಾರಂಭ ಆಗಿ ಬೆಳಕರಿಯೋ 6 ಗಂಟೆವರೆಗೂ ಕೂಡ ಸ್ವತಂತ್ರೋತ್ಸವ ಸತ್ಯಾಗ್ರಹ ದುರ್ಯೋಧನರ ಹಕ್ಕುಗಳಿಗಾಗಿ ಎಚ್ಚರಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶ್ರೀ ಪೆದ್ದಮ್ಮ ದೇವಿ ದೇವಸ್ಥಾನದಲ್ಲಿ ಚಂಡಿ ಹೋಮ ಕಾರ್ಯಕ್ರಮ. ತಾಲೂಕು ಪಂಚಾಯಿತಿ ಸಾಮಾನ್ಯ ಸಭೆ, ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ. ಮತ್ತು ಹಕ್ಕುಗಳಿಗಾಗಿ ಆಗ್ರಹಿಸಿ ಕಾರ್ಮಿಕರಿಂದ ಜಾಗೃತಿ ಜಾಥಾ. ಮುಂದಿನ GSPN ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.